ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ವೀಕ್ಷಕರೇ, ಈಗಿನ ಸಮಾಜದಲ್ಲಿ ಯಾರಾದ್ರೂ ಪರಿಸರ ಉಳಿಸ್ರಿ ಅಂದ್ರೆ ನಮ್ಗೆ ಯಾಕೆ ಅದು ಪರಿಸರ ಉಳಿಸೋದು ಅಂತ ಒಂದಿಷ್ಟು ಬೇಜವಾಬ್ದಾರಿ ಅಥವಾ ಉಡಾಫೆ ಮಾತು ಹೇಳ್ತಾರೆ. ಜೊತೆಗೆ ಯಾರಾದ್ರೂ ಒಂದು ಗಿಡ ನೆಟ್ಟಿ ಅದನ್ನು ಪೋಷಣೆ ಮಾಡಿದ್ರೆ ಅದೊಂದು ಸಾಧನೆ ಅಂತ ಹೇಳ್ಬೋದು. ಆ ರೀತಿಯ ಮಟ್ಟದಲ್ಲಿದೆ. ಯಾಕಂತ ಇದೀನಿ ಅಂದ್ರೆ ವೀಕ್ಷಕರೇ, ಈ ಒಂದು ಸುದ್ದಿಯಲ್ಲಿ ಅದರಲ್ಲೂ ಒಂದು ಹೆಣ್ಣು ಮಗು ಏನಾದ್ರೂ ಹುಟ್ಟಿದ್ರೆ ಆ ಊರಿಗೆ 111 ಗಿಡ ನೆಟ್ಟಿ ಸಂಭ್ರಮಿಸ್ತಾರೆ ಅಂದ್ರೆ ನೀವು ನಂಬ್ತೀರಾ? ಖಂಡಿತ ನಂಬಲೇಬೇಕು. ಹೌದು, ಆ ಊರು ಯಾವುದು, ಅಲ್ಲಿನ ಸಂಸ್ಕೃತಿ ಏನು, ಅದರೆಲ್ಲ ಸಂಪೂರ್ಣವಾಗಿ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಬನ್ನಿ. ಹೌದು ವೀಕ್ಷಕರೇ, ಹೆಣ್ಣು ಹುಟ್ಟಿದರೆ ಈ ಊರಲ್ಲಿ 111 ಗಿಡ ನೆಟ್ಟಿ ಊರು ಸಂಭ್ರಮಿಸಿ ಸಡಗರ ಪಡುತ್ತದೆ. ಆ ಊರೇ ಈ ಪ್ಲಿಪಾಂತ್ರಿ ಮಾಡೆಲ್ ಊರಾಗಿ ಮಾರ್ಪಟ್ಟಿರುವಂಥದ್ದು. ವೀಕ್ಷಕರೇ, ನಮಗೆ ರಾಜಸ್ಥಾನ ಎಂದ ತಕ್ಷಣ ತಲೆಗೆ ಬರುವುದು ಬಿರು ಬಿಸಿಲು. ಅಂದ್ರೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಾರದು ಎಂಬ ಬಸವಣ್ಣವರ ವಚನದ ಸಾಲನ್ನು ನೆನಪಿಸುವಂತಹ ರಾಜ್ಯವದು. ಅಂತಹ ನಾಡಲ್ಲಿ ದಟ್ಟ ಹಸಿರಿನಿಂದ ಕಂಗೊಳಿಸುವಂತಹ ತಂಗಾಳಿಯ ಸುಯ್ಯಾಲಿ ಎಂದು ಬೀಸುವ ಅಕ್ಕಿ ಪಕ್ಷಿಗಳು ಸ್ವಚ್ಛಂದವಾಗಿ ಹಾರಾಡುವ ತಾಣ ಒಂದಾಗಿದೆ. ಸಮುದಾಯದ ಅರಣ್ಯ ಕ್ರಾಂತಿಯ ಮೂಲಕ ಮನುಕುಲಕ್ಕೆ ಮಾದರಿಯಾದಂತಹ ಆ ಗ್ರಾಮದ ಹೆಸರೇ ಈ ಪ್ಲಿಪಾಂತ್ರಿ ಊರು. ಒಂದು ಕಾಲದಲ್ಲಿ ಬರಡು ನೆಲವಾಗಿದ್ದಂತಹ ಊರು ಈಗ ಸೊಂಪಾಗಿ ಬೆಳೆದು ಮರಗಿಡಗಳಿಂದ ತುಂಬಿ ಸ್ವರ್ಗದಂತಾಗಿರುವುದರ ಹಿಂದೆ ಶ್ಯಾಮ್ ಸುಂದರ್ ಪಾಲಿವಾರಂಬರ ಶ್ರಮವಿದೆ ಅಂತ ಹೇಳ್ಬೋದು. ಹೌದು ವೀಕ್ಷಕರೇ, ದೇಶದಲ್ಲೇ ಗರಿಷ್ಠ ತಾಪಮಾನ ದಾಖಲಾದ ನಗರ ಎನಿಸಿರುವಂತಹ ಏನು ಪಾಲೋಡಿ ಇರುವುದು ರಾಜಸ್ಥಾನದಲ್ಲೇ. ಅಲ್ಲಿ 2016 ಮೇ 19 ಬರೋಬ್ಬರಿ ಏನಿಲ್ಲ ಅಂದ್ರೂ 51 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಬೇಸಿಗೆಯಲ್ಲಿ ಕಾದ ಕಾವಲಿಯಂತಾಗುವಂತಹ ಆ ನಗರಕ್ಕೂ ರಾಜಸಮದ್ ಜಿಲ್ಲೆಯ ಈ ಪ್ಲಿಪಾಂತ್ರಿಗೂ ಇರುವುದು 350 ಕಿಲೋಮೀಟರ್ ಅಂತರವಷ್ಟೇ. ಅಂದ ಹಾಗೆ ಈ ಪ್ಲಿಪಾಂತ್ರಿ ಗ್ರಾಮವು 20 ವರ್ಷಗಳ ಹಿಂದೆ ಈಗಿಂತಿರಲಿಲ್ಲ. ನೆತ್ತಿ ಸುಡುವ ಬಿಸಿಲದಷ್ಟೇ ಅಲ್ಲದೆ ವ್ಯಾಪಕವಾಗಿ ನಡೆಯುತ್ತಿದ್ದಂತಹ ಕಲ್ಲು ಗಣಿಗಾರಿಕೆಯ ಧೂಳು ಜನರ ಉಸಿರುಗಟ್ಟುತ್ತಿತ್ತು. ಇವುಗಳ ಜೊತೆಗೆ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಯು ಕೂಡ ಸಾಮಾನ್ಯ ಎನ್ನುವಂತಹ ಹೆಣ್ಣು ಮಕ್ಕಳೇ ಬೇಡವೆಂಬ ಧೋರಣೆ ಕೂಡ ಜನರ ಮನಸ್ಸಿನಲ್ಲಿ ಒದ್ದು ಮಲಗಿತ್ತು. ಮದುವೆ ವೇಳೆ ವರದಕ್ಷಿಣೆ ಹೊರೆಯಾದಿತ್ತೆಂದು ಹೆದರಿ ಹೆಣ್ಣು ಭ್ರೂಣ ಶಿಶು ಹತ್ಯೆಗೈಯುವುದು ಅಲ್ಲಿ ವ್ಯಾಪಕವಾಗಿತ್ತು. ಆ ಗಾಢಾಂಧರದಿಂದ ಜನರನ್ನು ಬಡಿದೆಬ್ಬಿಸುವ ಜೊತೆಗೆ ಬಿಸಿಲ ಸರಿಸಿ ತಿಳಿಗಾಳಿಯನ್ನು ಕಂಡುಕೊಳ್ಳುವುದು ಸವಾಲೆ ಎಂದು ಸರಿ ಅನ್ನುವಂತಹ ವಾತಾವರಣವಿತ್ತು. ಆದರೆ ಆ ಒಂದು ದುರಂತ ಇಡೀ ಆ ಊರಿನ ಬದಲಾವಣೆಗೆ ನಾಂದಿಯಾಯಿತು. ಹೌದು ವೀಕ್ಷಕರೇ, ಆ ಸಂಭ್ರಮಕ್ಕೆ ದಾರಿ ಮಾಡಿಕೊಟ್ಟಿರುವುದು ಅದೊಂದು ಸಾವು ಅಂತ ಹೇಳ್ಬೋದು. ವೀಕ್ಷಕರೇ, ಏನು ಪಾಲಿವಾರ್ ಅವರು 2005 ಈ ಪ್ಲಿಪಾಂತ್ರಿಯ ಸರ್ಪಂಚ್ ಆಗಿ ಆಯ್ಕೆಯಾಗಿರ್ತಾರೆ. ದುರದೃಷ್ಟವಶಾತ್ ಆ ಮರು ವರ್ಷವೇ ಅವರ ಮಗಳು ಕಿರಣ್ ನಿರ್ಜಲೀಕರಣದಿಂದಾಗಿ ಸಾವಿಗೀಡಾಗ್ತಾರೆ. ಇದು ಪಾಲಿವಾಲ್ ಅವರನ್ನು ಬಹುವಾಗಿ ಬಾಧಿಸಿತು. 16-17ನೇ ವಯಸ್ಸಿನಲ್ಲಿ ಅಕಾಲಿಕವಾಗಿ ಮರಣ ತಪ್ಪಿದಂತಹ ಮಗಳ ನೆನಪು ಮತ್ತೆ ಮತ್ತೆ ಕಾಡಲಾರಂಭಿಸಿದವು. ಅವಳ ನೆನಪಲ್ಲಿ ಬ್ಲಲ್ವಾರ್ ಅಂತ ಕದಂ ಈ ಗಿಡವೊಂದನ್ನು ನೆಟ್ಟಿರ್ತಾರೆ. ಬಳಿಕ ಆ ವರ್ಷವಿಡೀ ಅಲ್ಲಲ್ಲಿ ಗಿಡಗಳನ್ನು ನೆಡುವುದನ್ನು ಮುಂದುವರಿಸ್ತಾರೆ. ಒಂದು ದಿನ ತಮ್ಮ ಈ ವೈಯಕ್ತಿಕ ಕಾರ್ಯವನ್ನು ಸಮುದಾಯಕ್ಕೂ ಸಹ ವಿಸ್ತರಿಸುವ ಆಲೋಚನೆಯೂ ಸಹ ಅವರಲ್ಲಿ ಮೊಳಕೆ ಹೊಡೆಯುತ್ತೆ. ಆ ಬಗ್ಗೆ ಗ್ರಾಮಸ್ಥರಲ್ಲಿಯೂ ಸಹ ವಿವರಿಸ್ತಾರೆ. ಈ ಪ್ಲಿಪಾಂತ್ರಿಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದರೆ ಪರಿಸ್ಥಿತಿ ಹೇಗಿರುತ್ತೆ ಎಂಬುದನ್ನು ಕಣ್ಣಾರೆ ಕಂಡಿದಂತಹ ಈ ಪಾಲಿವಾಲ್ ಹೆಣ್ಣು ಭ್ರೂಣ ಹತ್ಯೆಯನ್ನು ವಿರೋಧಿಸುವಂತಹ ಹಾಗೂ ಹಸಿರೀಕರಣವನ್ನು ಪ್ರೋತ್ಸಾಹಿಸುವಂತಹ ಸಲುವಾಗಿ ಊರಲ್ಲಿ ಹುಟ್ಟುವಂತಹ ಪ್ರತಿ ಹೆಣ್ಣು ಮಗುವಿನ ಹೆಸರಿನಲ್ಲಿ 111 ಸಸಿಗಳನ್ನು ನೆಟ್ಟು ಪೋಷಿಸುವಂತೆ ಮನವೊಲಿಸ್ತಾರೆ. ಅದರಂತೆ ಆ ಊರು ಈಗ 111 ಸಸಿಗಳನ್ನು ನೆಟ್ಟಿ ಸಂಭ್ರಮಿಸ್ತಾ ಇದೆ. ವೀಕ್ಷಕರೇ, 2006ರಿಂದ ಇತ್ತೀಚೆಗೆ ಪ್ರತಿ ವರ್ಷ ಹುಟ್ಟುವಂತ ಸುಮಾರು 65-70 ಹೆಣ್ಣು ಮಕ್ಕಳ ತಾಯಂದಿರು ಮುಂಗಾರಿನ ಆರಂಭದಲ್ಲಿ ಊರಿನ ಸುತ್ತಲೂ ತಲಾ 111 ಸಸಿಗಳನ್ನು ನೆಡುತ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲ, ಮೃತಪಟ್ಟ ಹೆಣ್ಣು ಮಕ್ಕಳ ನೆನಪಿನಲ್ಲಿಯೂ ಸಹ ಸ್ಮಾರಕವೆಂಬಂತೆ ಸ್ಮೃತಿ ವನವನ್ನು ಸಹ ನಿರ್ಮಿಸಿ ರೂಢಿಯಲ್ಲಿರುವಂಥದ್ದು ನಾವು ಕಾಣ್ತೀವಿ. ಇದರ ಪರಿಣಾಮವಾಗಿ ಇಲ್ಲಿಯವರೆಗೂ ಸುಮಾರು 4 ಲಕ್ಷಕ್ಕೂ ಅಧಿಕ ಗಿಡಗಳನ್ನು ನೆಟ್ಟು ಬೆಳೆಸಲಾಗಿದೆ ಎಂದು ಈಗಾಗಲೇ ಮಾಧ್ಯಮದಲ್ಲಿ ವರದಿಯಾಗಿರುವಂಥದ್ದು. ಬೆಟ್ಟದ ಮೇಲಿರುವಂತಹ ಈ ಪ್ಲಿಪಾಂತ್ರಿಯ ಸ್ಥಿತಿ 2006ಕ್ಕೂ ಮೊದಲು ಅತ್ಯಂತ ಕೆಟ್ಟದಾಗಿತ್ತು. 2005ರಲ್ಲಿ ಕ್ಷಾಮ ಆವರಿಸಿದ ವೇಳೆ ಊರಿಗೆ ರೈಲಿನ ಮೂಲಕ ನೀರು ಸರಬರಾಜುವ ಪರಿಸ್ಥಿತಿ ಎದುರಾಗಿತ್ತು. ಈ ಎಂಬುದನ್ನು ಪಾಲಿವಾಲ್ ಹಲವು ಸಂದರ್ಭದಲ್ಲಿ ತಮ್ಮ ಭಾಷಣದಲ್ಲಿ ಸ್ಮರಿಸಿದ್ರು ಕಾಣಬಹುದು. ಹೀಗಾಗಿ ನೋವೊಂದು ಧೈರ್ಯವಾಗಿ ಬದಲಾದರೆ ಸಮುದಾಯ ಕ್ರಾಂತಿಗೆ ಹೇಗಾದರೂ ಸಹಕಾರಗೊಳ್ಳುತ್ತದೆ ಎಂಬುದಕ್ಕೆ ಇದೊಂದು ತಾಜಾ ಉದಾಹರಣೆ ಅಂತ ಹೇಳ್ಬೋದು. ವೀಕ್ಷಕರೇ, ಇದರ ಬಗ್ಗೆ ಹಂತವಾಗಿ ಹೇಳ್ತಾ ಹೋದ್ರೆ, ಮೊದಲನೇದಾಗಿ ಈ ಒಡ ಹುಟ್ಟಿದವರು ಎಂಬ ಭಾವ ಯಾವ ರೀತಿ ಇರುತ್ತೆ ಊರಲ್ಲಿ ಅಂದ್ರೆ, ಪ್ರತಿ ವರ್ಷ ರಾಖಿ ಹಬ್ಬಕ್ಕೂ 2-3 ದಿನಗಳ ಮೊದಲೇ ಈ ಊರಿನಲ್ಲಿ ಸಂಭ್ರಮದ ಮನೆ ಮಾಡಿರುತ್ತದೆ. ಇಲ್ಲಿ ಹೆಣ್ಣು ಮಕ್ಕಳ ಪ್ರೀತಿಯ ಸಂಕೇತವಾಗಿ ಸಹೋದರರಿಗೆ ರಾಖಿ ಕಟ್ಟುವಂತೆಯೇ ಮಗಳಿಗೂ ಚಿನ್ನದ ಬಣ್ಣದ ಎಲೆ ಇರುವ ಕೆಂಪು ದಾರವನ್ನು ಕಟ್ಟಿ ಸಂಭ್ರಮಿಸ್ತಾರೆ.
ತಾವು ಹುಟ್ಟಿದಿಂದಾಗಲೇ ನೆಟ್ಟವು ಎಂಬ ಕಾರಣಕ್ಕೆ ಅವರೆಲ್ಲರ ಮರಗಳನ್ನು ಒಡ ಹುಟ್ಟಿದವರು ಎಂಬಂತೆ ಕಾಣುತ್ತಾರೆ. ಅವುಗಳ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಿರುವಂಥದ್ದನ್ನು ನಾವು ಕಾಣ್ತಾ ಇರ್ತೀವಿ. ಜೊತೆಗೆ ಮಗುವಿನ ಹೆಸರಿನಲ್ಲಿ ದೇಣಿಗೆ ಇಡುವುದನ್ನು ನಾವು ಕಾಣಬಹುದು. ಹೌದು, ಈ ಹೆಣ್ಣು ಭ್ರೂಣ ಶಿಶು ಹತ್ಯೆಗೆ ಕಡಿವಾಣ ಬೀಳಲು ಮತ್ತೊಂದು ಮುಖ್ಯವಾದ ಕಾರಣವಾಗಿದೆ ಅಂದ್ರೆ ಅದು ಈ ಮಗುವಿನ ಪೋಷಕರು ಗಿಡಗಳನ್ನು ಹೇಗೆ ನೆಡುವುದರಷ್ಟೇ ಅಲ್ಲದೆ ಜೊತೆಗೆ ಪಾಲಿವಾರ್ ಅವರ ಧ್ಯೇಯ ಈಡೇರಿಸುವುದಲ್ಲದೆ ಗ್ರಾಮಸ್ಥರಿಂದ ಬರೋಬ್ಬರಿ 31,000 ದೇಣಿಗೆ ಸಂಗ್ರಹಿಸಿ ಅದನ್ನು ಮಗುವಿನ ಹೆಸರಿನಲ್ಲಿ ಠೇವಣಿ ಇಡಲಾಗುತ್ತದೆ. ಹಾಗೆ ಈ ನೆಟ್ಟ ಗಿಡಗಳನ್ನು ಚೆನ್ನಾಗಿ ಪೋಷಿಸಬೇಕು, ಶಿಶು ಹತ್ಯೆ ನಡೆಬಾರದು, ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಬೇಕು, ಜೊತೆಗೆ 18 ವರ್ಷ ತುಂಬುವವರಿಗೆ ಮದುವೆ ಮಾಡದಂತೆ ಷರತ್ತು ವಿಧಿಸಲಾಗುತ್ತದೆ ಎಂದು ಈಗಾಗಲೇ ಆ ಊರಿನಲ್ಲಿ ಇರುವಂಥದ್ದು. ಜೊತೆಗೆ ಈ ಠೇವಣಿ ಹಣವು ಮಗುವಿನ ವಿವಾಹದ ಹೊತ್ತಿಗೆ ಪೋಷಕರ ನೆರವಿಗೆ ಬರಲಿದೆ ಎಂಬುದು ಷರತ್ತುಗಳ ಹಿಂದಿರುವಂತ ಈ ಸದುದ್ದೇಶ ಅಂತ ಹೇಳ್ಬೋದು. ಅದಕ್ಕಾಗಿ ಈ ಪಾಲಿವಾರ್ ಅವರು ತಾವೇ ಆರಂಭಿಸಿದ ಈ ಮಳೆ ನೀರಿನ ಕೊಯ್ಲು ಸರಿಯಾಗಿ ಕಾರ್ಯಗತಗೊಳ್ಳುತ್ತಿದೆಯೇ ಅಥವಾ ಪೋಷಕರು ಗಿಡಗಳ ಪೋಷಣೆ ಮಾಡುತ್ತಿದ್ದರೆಯೇ, ಜೊತೆಗೆ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುತ್ತಿದ್ದಾರೆ ಎಂಬುದರದತ್ತ ಸ್ವತಃ ಅವರೇ ಕಣ್ಣಿಟ್ಟು ನೋಡ್ಕೊಳ್ತಿರ್ತಾರೆ. ಇನ್ನೊಂದು ವಿಷಯ ಏನಂದ್ರೆ, ಮರ ಬೆಳೆದಂತೆ ಬೇರು ಬಿಟ್ಟ ಚಿಂತನೆಯ ಒಂದೊಂದು ಗಿಡವು ಮರವಾಗಿ ಬೆಳೆಯುವುದರೊಂದಿಗೆ ಈ ಪಾಲಿವಾರ್ ಅವರ ಚಿಂತನೆಯು ಸಹ ಆಳವಾಗಿ ಬೇರೂರುತ್ತಿರುವುದನ್ನು ನಾವು ಕಾಣ್ತೀವಿ. ಹೌದು ವೀಕ್ಷಕರೇ, ಈ ಲಿಂಗ ಅಸಮಾನತೆ ಸಹಕಾರವಾಗುತ್ತಿದೆ. ಗಣಿಗಾರಿಕೆಯಿಂದ ಗ್ರಾಮಸ್ಥರು ಎದುರಿಸುತ್ತಿದ್ದ ಸಮಸ್ಯೆಗಳಿಗೆ ತಕ್ಕ ಮಟ್ಟಿಗೆ ಪರಿಹಾರ ದೊರಕುತ್ತಿದೆ. ಜೊತೆಗೆ ಬಿಸಿಲ ಜಲದಿಂದ ಮುಕ್ತಿ ಸಿಕ್ಕಂತಾಗಿದೆ. ಅಂತರ್ಜಲ ಮಟ್ಟವು ಸಹ ಸುಧಾರಿಸಿದೆ. ಹಾಗೆ ಪರಿಸರ ಸಂರಕ್ಷಣೆಯಲ್ಲಿ ಸ್ತ್ರೀಯರ ಪಾತ್ರಕ್ಕೆ ಇನ್ನಷ್ಟು ಮಹತ್ವ ಲಭಿಸಿದೆ. ಇಷ್ಟೇ ಅಲ್ಲ, ಆ ಆಲೋಚನೆಯಾಗಿ ಫಲವಾಗಿ ಗ್ರಾಮದಲ್ಲಿ ಬಾಲ್ಯ ವಿವಾಹವು ಸಹ ಈಗ ಕಣ್ಮರೆಯಾಗಿದೆ ಅಂತ ಹೇಳ್ಬೋದು. ಈ 4,000ಕ್ಕೂ ಹೆಚ್ಚು ಜನರಿರುವ ಈ ಗ್ರಾಮದಲ್ಲಿ ಪ್ಲಾಸ್ಟಿಕ್ ಬಳಕೆಯೂ ಸಹ ಈಗ ಕಟ್ಟುನಿಟ್ಟಾದ ನಿರ್ಬಂಧ ಇದೆ. ಹಾಗಾಗಿ ಇಲ್ಲಿನ ಜನರು ಬಟ್ಟೆ ಬ್ಯಾಗ್ಗಳನ್ನೇ ಹೆಚ್ಚಾಗಿ ಬಳಸ್ತಾರೆ ಅಂತ ಹೇಳ್ಬೋದು. ವೀಕ್ಷಕರೇ, ಇದರ ಮುಂದಿನ ಭಾಗ ಹೊರದಂತೆ ಏನು ಗಣಿಗಾರಿಕೆಯನ್ನು ತಡೆಯಲು ಆಗಲಿಲ್ಲ ಅಂದ್ರೆ ಅದು ಖಂಡಿತ ಅದು ಆಗದ ರೀತಿಯಲ್ಲಿ ಸಾಧಿಸಿದ್ದಂತೆ ಹೇಳ್ಬೋದು. ಈ ಊರಿನಲ್ಲಿ ಈ ಊರಿನಿಂದ 1 ಕಿಲೋಮೀಟರ್ ಆಸುಪಾಸಿನಲ್ಲಿ ನಡೆಯುತ್ತಿರುವಂತಹ ಈ ಕಲ್ಲು ಗಣಿಗಾರಿಕೆಯನ್ನು ತಡೆಯುವುದು ಪಾಲಿವಾರ್ ಅವರಿಗೆ ಒಂದು ದೊಡ್ಡ ಸವಾಲಾಗಿತ್ತು. ಜೊತೆಗೆ ಗಿಡ ಮರಗಳನ್ನು ಬೆಳೆಸುವುದು ಮತ್ತೆ ಮಳೆ ನೀರು ಕೊಯ್ಲು ಪರಿಣಾಮವಾಗಿ ಅರಣ್ಯ ಪ್ರದೇಶದ ಹೆಚ್ಚಾಗಿ ಬೆಳೆಸುವುದರಿಂದ ಪ್ರಾಣಿ ಪಕ್ಷಿಗಳ ನೆಲೆ ಕಂಡುಕೊಳ್ತವೆ ಅಂತೂ ಸಹ ಅವರ ಒಂದು ಉದ್ದೇಶ ಆಗಿತ್ತು. 2011ರ ಜನಗಣತಿಯ ಪ್ರಕಾರ ರಾಜಸ್ಥಾನದ ಲಿಂಗಾನುಪಾತ ಪ್ರಮಾಣದಲ್ಲಿ 1928 ಕಂಡು ಬಂದಂತಹ ಈ ಕುಸಿತವು ಸರ್ಕಾರ ಈ ಪ್ಲೀಪಾಂತ್ರಿಯತ್ತ ಮುಖ ತಿರುಗಿಸುವಂತೆ ಮಾಡಿತ್ತು. ನೋಡಿ, ಈ ಪಾಲಿವಾಲ್ ರೂಪಿಸಿದಂತಹ ಷರತ್ತುಬದ್ಧ ಠೇವಣಿ ಯೋಜನೆಯಂತೆ ಹೆಣ್ಣು ಮಕ್ಕಳಿಗೆ ಬದುಕಿನುದ್ದಕ್ಕೂ ನೆರವಾಗುವಂತ ಯೋಜನೆಯೊಂದನ್ನು 2016ರಲ್ಲಿ ಆರಂಭಿಸಿತು ಅಂತ ಹೇಳ್ಬೋದು. ಈ ರಾಜ್ ಸಮಂತ್ನಲ್ಲಿ ಈ ಹಿಂದೆ ಜಿಲ್ಲಾ ಆರೋಗ್ಯ ಅಧಿಕಾರಿಯಾಗಿದ್ದಂತಹ ಪಂಕಜ್ ಗೌರು ಸಹ ಈ ಮಾಧ್ಯಮಗಳ ಹಿಂದೆ ಹೇಳ್ಕೊಂಡಿದ್ದಾರೆ. ಖಂಡಿತ ವೀಕ್ಷಕರೇ, ಈ ಸರ್ಕಾರದ ಯೋಜನೆಯಂತೆ ಮಗು ಹುಟ್ಟಿದ ಸಮಯದಲ್ಲಿ ಕುಟುಂಬದವರ ಖಾತೆಗೆ 2,500 ರೂಪಾಯಿ ಸಹ ಹಾಕಲಾಗುತ್ತದೆ. ಮೊದಲ ಹುಟ್ಟುವಂತಹ ವೇಳೆ ಅಷ್ಟೇ ಮೊತ್ತವನ್ನು ಇನ್ನೊಂದು ಮಗುಗೂ ಸಹ ನೀಡಲಾಗುತ್ತದೆ. ಒಂದು ವೇಳೆ ಆ ಮಗು 5ನೇ ತರಗತಿ ಹಾಗೂ 8ನೇ ತರಗತಿ ಪೂರ್ಣಗೊಳಿಸಿದರೆ ಆ ಮೊತ್ತವನ್ನು ದ್ವಿಗುಣಗೊಳಿಸಿ 5,000ವರೆಗೂ ಪಾವತಿಸಲಾಗುತ್ತದೆ ಅಂತ ಹೇಳಲಾಗುತ್ತದೆ. ಜೊತೆಗೆ 12ನೇ ತರಗತಿ ಪೂರೈಸಿದರೆ 35,000 ನೀಡಲಾಗುತ್ತದೆ. ಈ ರೀತಿಯ ಒಟ್ಟು 50,000 ಜಮೆಯನ್ನು ಮಾಡಲಾಗುತ್ತದೆ. ಈ ಪ್ರಯೋಜನವು ಹೆಣ್ಣು ಮಕ್ಕಳಿಗೆ ಹೊರೆಯೆಂದು ನೋಡುವುದನ್ನು ತಪ್ಪಿಸುತ್ತದೆ ಎಂಬುದನ್ನೇ ಈ ಸುದ್ದಿಯಾಗಿರುವಂಥದ್ದು. ಜೊತೆಗೆ ಮುಂದುವರಿದಂತಹ ಸುದ್ದಿ ನೋಡ್ತಾ ಹೋದಾಗೆ ಅಲ್ಲಿನ ಆರ್ಥಿಕ ಸುಧಾರಿಸಿದ ಮರಗಳು ಯಾವ ರೀತಿ ಇದ್ದವು ಅಂದ್ರೆ, ತಾಯಂದಿರು ನೆಟ್ಟಂತ ಮರಗಳಿಂದ ಗ್ರಾಮಕ್ಕೆ ಹೆಚ್ಚುವರಿ ಆದಾಯವೂ ಸಿಗುತ್ತಿದೆ. ಇಲ್ಲಿ ಸಿಗುವಂತಹ ಹಣ್ಣುಗಳು, ಜೇನು, ನೆಲ್ಲಿಕಾಯಿ ಮತ್ತು ಬಿದಿರಿನ ಉತ್ಪನ್ನಗಳ ಮಾರಾಟಕ್ಕೆ ಮಹಿಳಾ ಸಹಕಾರ ಸಂಘಗಳು ಸಹ ಇಲ್ಲಿ ರೂಪುಗೊಂಡಿದೆ. ಮರಗಳನ್ನು ಗೆದ್ದಲು ಹುಳುಗಳಿಂದ ರಕ್ಷಿಸುವ ಸಲುವಾಗಿ ಸುಮಾರು 25ಕ್ಕೂ ಹೆಚ್ಚು ಆಲೋವೆರಾ ಸಸ್ಯಗಳನ್ನು ಸಹ ಇಲ್ಲಿ ಬೆಳೆಸಲಾಗಿದೆ. ಅವುಗಳಿಂದ ಜೆಲ್ ಹಾಗೂ ಪಾನೀಯಂತಹ ತಯಾರಿಸುವ ಮೂಲಕವೂ ಸಹ ಮಹಿಳೆಯರು ಆದಾಯವನ್ನು ಕಂಡುಕೊಂಡಿದ್ದಾರೆ. ಇದರಿಂದಾಗಿ ಅವರಿಗೆ ಆರ್ಥಿಕ ಸ್ಥಿರತೆ ಸಿಕ್ಕಿರುವುದಲ್ಲದೆ ಘನತೆಯೂ ಸಹ ಹೆಚ್ಚಾಗಿದೆ. ಒಟ್ಟಿನ ಈ ಪ್ಲೀಪಾಂತ್ರಿಯ ಮಾದರಿಯ ಕುರಿತು ಜನರಿಗೆ ಅರಿವು ಮೂಡಿಸುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು 2018ರಲ್ಲಿ ತರಬೇತಿ ಕೇಂದ್ರವನ್ನು ತೆರೆದಿದೆ. ಪ್ರವಾಸಿಗರಾಗಬಹುದು, ಅಧಿಕಾರಿಗಳು ನಿರಂತರವಾಗಿ ಇಲ್ಲಿಗೆ ಬಂದು ಹೋಗ್ತಾರೆ. ಇಲ್ಲಿ ಕೆಲವು ದಿನಗಳಲ್ಲಿ ಸಂದರ್ಶಕರ ಸಂಖ್ಯೆ 50ರಿಂದ 60ರಷ್ಟು ಇರುತ್ತದೆ ಅಂತ ಹೇಳಲಾಗುತ್ತದೆ. ವೀಕ್ಷಕರೇ, ಇದೊಂದು ರೀತಿಯ ಈ ಪ್ಲೀಪಾಂತ್ರಿಯ ಊರಿನ ಮಾಡೆಲ್ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಮಾದರಿ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ಇಷ್ಟು ಸಾರಾಂಶವನ್ನು ನೋಡಿದಾಗ ಆ ಊರಿನ ಮಾದರಿಯತೆಯನ್ನು ನೋಡಿ ಮತ್ತೊಬ್ಬರು ಕಲಿತುಕೊಳ್ಳುವಂಥದ್ದೇ ಈ ಸ್ಟೋರಿಯ ಉದ್ದೇಶ ಅಂತ ಹೇಳ್ಬೋದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.